ಬೆಂಗಳೂರಿನಲ್ಲಿ ವಿಜೃಂಭಣೆಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಆಚರಣೆ. ತಾಲೂಕು ಆಡಳಿತ ಹಾಗೂ ಒಕ್ಕಲಿಗರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಸಾದರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ. ಕೊರಟಗೆರೆ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ಕೊರಟಗೆರೆ ತಾಲೂಕು ಆಡಳಿತ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಪಟ್ಟಣದ ಸಾದರ ಸಮುದಾಯ ಭವನದಲ್ಲಿ ಶುಕ್ರವಾರ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಕೆಎಂ ಮಾತನಾಡಿ, ಕೆಂಪೇಗೌಡರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಎಲ್ಲಾ ಜಾತಿ ಧರ್ಮದ ಜನರನ್ನ ಒಗ್ಗೂಡಿಸಿ ಕೆರೆ, ಕಟ್ಟೆ, ದೇವಾಲಯ, ಮಾರುಕಟ್ಟೆಗಳನ್ನು ನಿರ್ಮಿಸಿ ಬೆಂಗಳೂರು ಎಂಬ ಸುಂದರ ನಗರಕ್ಕೆ ಭದ್ರ ಬುನಾದಿ ಹಾಕಿದ ದೂರದೃಷ್ಟಿಯ ನಾಯಕ. ಅವರ ಆಡಳಿತ ವೈಖರಿ, ನೀರಾವರಿ ವ್ಯವಸ್ಥೆ ಇಂದಿಗೂ ಮಾದರಿಯಾಗಿದೆ. ಯುವ ಪೀಳಿಗೆ ಕೆಂಪೇಗೌಡರ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಎನ್ಜೆ ಗ್ರೂಪ್ನ ಸಂಸ್ಥಾಪಕ ಹಾಗೂ ಉದ್ಯಮಿ ಮಂಜುನಾಥ್ ಅವರು, ಕೆಂಪೇಗೌಡರ ವ್ಯಾಪಾರ ವಹಿವಾಟಿಗೆ ನೀಡಿದ ಪ್ರೋತ್ಸಾಹದಿಂದಲೇ ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಅವರಂತೆ ನಾವು ಕೂಡ ಸಾಮಾಜಿಕ ಕಳಕಳಿಯೊಂದಿಗೆ ಉದ್ಯಮ ಬೆಳೆಸಬೇಕೆಂದು ಅಭಿಪ್ರಾಯಪಟ್ಟರು. ಜೆಡಿಎಸ್ ಪಕ್ಷದ ಮುಖಂಡ ಕಾಮರಾಜು ಮಾತನಾಡಿ, ರೈತಪರ ಜನಪರ ಆಡಳಿತ ನೀಡಿದ ಕೆಂಪೇಗೌಡರು ನಾಡಿನ ಹೆಮ್ಮೆ. ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ಅಭಿವೃದ್ಧಿ ಕೆಲಸಗಳು ಶ್ಲಾಘನೀಯ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮೆಟ್ರೋ ನಿಲ್ದಾಣಗಳಿಗೆ ಅವರ ಹೆಸರಿಟ್ಟಿರುವುದು ಸೂಕ್ತ ಗೌರವ ಎಂದರು. ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ರಂಗಾರಸಯ್ಯ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲಾ ಸಮುದಾಯದವರನ್ನ ಒಗ್ಗೂಡಿಸಿ ಜಯಂತಿ ಆಚರಿಸುತ್ತಿದ್ದೇವೆ. ಕೆಂಪೇಗೌಡರ ಜಯಂತಿ ಯಾವುದೇ ಒಂದು ಜಾತಿಗೆ ಸೀಮಿತವಲ್ಲ, ಇದೊಂದು ನಾಡ ಹಬ್ಬ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಮಾತನಾಡಿ, ಕೊರಟಗೆರೆ ತಾಲೂಕಿನ ಅಭಿವೃದ್ಧಿಗೂ ಕೆಂಪೇಗೌಡರ ಕೊಡುಗೆ ಅಪಾರ. ಅವರ ದೂರದೃಷ್ಟಿಯಿಂದಲೇ ನಮ್ಮ ಭಾಗದಲ್ಲಿ ಕೆರೆಗಳು ನಿರ್ಮಾಣವಾಗಿವೆ. ಮುಂದಿನ ಪೀಳಿಗೆಗೆ ನೀರು ಉಳಿಸಲು ನಾವೆಲ್ಲರೂ ಶ್ರಮಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ನಡೆಯಿತು. ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕೆಂಪೇಗೌಡರ ಭಾವಚಿತ್ರದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಇಒ ಅಪೂರ್ವ, ಅನಂತರಾಮು, ಪುರಸಭೆ ಮುಖ್ಯಾಧಿಕಾರಿ ಉಮೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಂಪಣ್ಣ, ಪ್ರಕಾಶ್ ಎಲ್ವಿ, ರವಿಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನರಸಿಂಹರಾಜ ಮಾವತ್ತೂರು, ಮಂಜುನಾಥ್ ದೊಡ್ಡಯ್ಯ, ಗ್ಯಾರಂಟಿ ಅಧ್ಯಕ್ಷ ವೆಂಕಟೇಶ್, ವೀರಕಾತಯ್ಯ, ಬೋರಣ್ಣ ಹಾಗೂ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು, ರೈತ ಮುಖಂಡರು ಹಾಗೂ ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ಸತೀಶ್, ಎಸ್, ಕೊರಟಗೆರೆ. ಭಾರತದಲ್ಲಿ ವಿದ್ಯಾಭ್ಯಾಸವನ್ನು ನಡೆಸಿ 1591ರಲ್ಲಿ ಈ ಒಂದು ಪಟ್ಟ ಕೇಳುತ್ತಾರೆ. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಬೆಂಗಳೂರನ್ನು ಬಿಡಬೇಕು ಅಂತ ಹೇಳಿ ಯಾವ ಒಂದು
ನಗರ ನಿರ್ಮಾಣ ಆಗಬೇಕು ಅಂದ್ರೆ ಅದಕ್ಕೆ ನೀರು ಇರಬೇಕು. ನೀವು ಯಾವುದೇ ನಗರ ನೋಡಿ, ಕಲ್ಕಟ್ಟ ಇರಬಾರ್ದು, ಬಾಂಬೆ ಇರಬಾರ್ದು, ಚೆನ್ನೈ ಇರಬಾರ್ದು, ಇವೆಲ್ಲ ಸಮುದ್ರ ತೀರಗಳಿಗೆ ನಿರ್ಮಾಣ ಆಗಿದೆ. ಬೆಂಗಳೂರಿಗೆ ಯಾವುದೇ ನದಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಗಂಗಾವತಿ ಕೆರೆ, ಚಂದ್ರಮೌಳಿ ಕೆರೆ, ಈ ರೀತಿ ಹಲವಾರು ಕೆರೆಗಳನ್ನು ನಿರ್ಮಾಣ ಮಾಡಿ ವ್ಯವಸಾಯಕ್ಕೆ ಮತ್ತೆ ಕುಡಿಯಲಿಕ್ಕೆ ಚಿಕ್ಕಪೇಟೆ, ದೊಡ್ಡಪೇಟೆ, ನಗರಪೇಟೆ, ಅಕ್ಕಿಪೇಟೆ, ಚಿಕ್ಕಪೇಟೆ, ಕುಂಬಾರಪೇಟೆ ಇವೆಲ್ಲ ಪೇಟೆಗಳ ಈಗ ವರ್ಷಿಸಿದ್ದಾವೆ, ಕೆಲವು ಮಾತ್ರ ಉಳ್ಕೊಂಡಿದ್ದಾವೆ. ಹಾಗಾಗಿ ಈ ಒಂದು ಕೆಂಪೇಗೌಡ ಜಯಂತಿಗೆ ಎಲ್ಲರೂ ಆಗಮಿಸಿ ಬರ್ಬೇಕಾದ ಪ್ರದರ್ಶಿಸಿದ್ರ ಇನ್ನೊಮ್ಮೆ ಕೂಡ ಹೆಚ್ಚಿನದಾಗಿ ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ, ಅದು ಬರುತ್ತಾ ಬಿಡುತ್ತೋ ಆಯ್ತು, ಬಂದಿಲ್ಲ ಅಂದ್ರೆ ಸಾಲ ಮಾಡಿ ಇನ್ನೊಂದ್ಸರಿ ಹೋಗೋಣ ಬಿಡುವಂತ ಒಕ್ಕಲ್ತನ ಮಾಡ್ತೀವಿ ಅಂತ ಗಟ್ಟಿ ಧೈರ್ಯ ನಮ್ದು. ಸೊ ಅಂತ ಒಂದು ಸಮುದಾಯದಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ಅದು ಹೆಮ್ಮೆ ನಮ್ಗೆ. ಅದೇ ರೀತಿ ಕೇವಲ ಕೋಟೆಗಳನ್ನ ಕಟ್ಟಿಸಿಲ್ಲ. ಇವತ್ತು ನಾವು ಶಿವಗಂಗೆ ನೋಡ್ತೀವಿ, ಗಂಗಾಧರೇಶ್ವರ ಬೆಟ್ಟ ನೋಡ್ತೀವಿ. ಖಜಾನೆಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ರಾಮನಗರದಲ್ಲಿ ಒಂದು ಹಳೆ ಕಾಲದಲ್ಲಿ ಖಜಾನೆ ಮಾಡಿದ್ರು. ಇವತ್ತು ನಾವು ನೋಡ್ತೀವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಶಿವಗಂಗೆಗೆ ಸುರಂಗ ಮಾರ್ಗದಲ್ಲಿ ಖಜಾನೆಯನ್ನ ತಗೊಂಡು ಹೋಗ್ತಾ ಇದ್ರು ಅಂತೇಳಿ ಐತಿಹ್ಯ ಇದೆ. ಅದಷ್ಟೇ ಅಲ್ಲ, ಎಷ್ಟೋ ದೇವಸ್ಥಾನಗಳು ಇದಾವೆ. ದೇವಸ್ಥಾನಗಳು ಅಷ್ಟೇ ಅಲ್ಲ, ಕಲೆಯಲ್ಲೂ ಕೂಡ ಹೆಸರಾಗಿದ್ರು. ಗಂಗಾ ಗೌರಿ ವಿಲಾಸ ಅಂತ ಹೇಳಿ ತೆಲುಗುನಲ್ಲಿ ಬರೀತಾರೆ. ವಿಜಯನಗರ ಸಾಮ್ರಾಜ್ಯ ಅವಾಗಿನ ಪ್ರಾಂತ್ಯ ತೆಲುಗು ಭಾಷೆಗೆ ಸ್ವಲ್ಪ ಪ್ರಭಾವ ಒಳಗಾದಂತ ಸಂದರ್ಭದಲ್ಲಿ ತೆಲುಗುನು ಕೂಡ ಕಲ್ತ್ಕೊಂಡು ತೆಲುಗುನಲ್ಲಿ ಗಂಗಾ ಗೌರಿ ವಿಲಾಸ ಅಂತ ಹೇಳಿ ಒಂದು ಕಾವ್ಯವನ್ನು ಬರೀತಾರೆ. ಅಷ್ಟೇ ಅಲ್ಲ, ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ಆದ ನಂತರ ಕೃಷ್ಣದೇವರಾಯನನ್ನ ಬೀಳಿಸುವಂತ ಒಂದು ವ್ಯಕ್ತಿತ್ವ ಯಾವುದಾದ್ರೂ ಬೆಳೆದಿದೆ ಅಂದ್ರೆ ಅದು ನಮ್ಮ ನಾಡಪ್ರಭು ಕೆಂಪೇಗೌಡರು. ಕರ್ನಾಟಕದ ಇತಿಹಾಸವನ್ನು ನಾವು ನೋಡಿದಾಗ ಇಮ್ಮಡಿ ಪುಂಟೇಶ್ವರಿ, ಕದಂಬ ಅರಸರು, ಗಂಗರು, ಚೋಳರು ಅಂತ ನಾವು ನೋಡ್ತೀವಿ. ಪ್ರಾಚೀನ ಇತಿಹಾಸವನ್ನು ನೋಡಿದಾಗ, ಆಧುನಿಕ ಇತಿಹಾಸವನ್ನು ನೋಡಿದಾಗ ಕೆಂಪೇಗೌಡರು ಇಲ್ಲದೆ ಕರ್ನಾಟಕ ಇತಿಹಾಸ ಪ್ರಾರಂಭ ಆಗೋದಿಲ್ಲ, ಮುಗಿಯೋದು ಇಲ್ಲ. ಮೈಸೂರು ಅರಸರು ಎಷ್ಟು ಮುಖ್ಯನೋ ಅದೇ ರೀತಿ ಕೆಂಪೇಗೌಡರು ಕೂಡ ಅಷ್ಟೇ ಮುಖ್ಯ ಆಗಿದ್ದಾರೆ. ಅದೇ ರೀತಿಯಾಗಿ ಸಾವಿರಾರು ಕೆರೆಗಳನ್ನ ಕಟ್ಟಿಸಿದ್ರು. ಮೂಲ ಕೃಷ್ಣದೇವರಾಯ ತಾಯಿ ಹೆಸರು ಕಟ್ಟಿಸಿದ್ರೆ ಕೆಂಪೇಗೌಡರು ಕೆಂಪಾಂಬುದಿ ಅಂತೇಳಿ ಮನೆದೇವರ ಹೆಸರಲ್ಲಿ ಕೆರೆ ಕಟ್ಟಿಸ್ತಾರೆ. ಧರ್ಮಾಂಬುದಿ ಅಂತೇಳಿ ನಾನು ಧರ್ಮವನ್ನ ಪಾಲಿಸ್ತೇನೆ, ಆಚರಣೆ ಮಾಡ್ತೇನೆ, ಆದರ್ಶವನ್ನ ಉಳಿಸ್ಕೊತೀನಿ ಅಂತೇಳಿ ಧರ್ಮಾಂಬುದಿ ಕೆರೆಯನ್ನ ಕಟ್ಟಿಸ್ತಾರೆ. ಸಂಪಂಗಿ ರಾಮನಗರ ಕೆರೆಯನ್ನ ಕಟ್ಟಿಸ್ತಾರೆ. ಚೆನ್ನಮ್ಮ ಕೆರೆಯನ್ನ ಕಟ್ಟಿಸ್ತಾರೆ. ಹೀಗೆ ಸಾವಿರಾರು ಕೆರೆಗಳನ್ನ ಕಟ್ಟಿಸಿ ಬೆಂದ ಕಾಡುವರನ್ನ ಬೆಣ್ಣೆಯ ಬೆಂಗಳೂರನ್ನಾಗಿ ಮಾಡ್ತಾರೆ. ಅಂತ ಕೀರ್ತಿ ನಮ್ಮ ಕೆಂಪೇಗೌಡರು ಸಲ್ಲುತ್ತೆ. ಕೆಂಪೇಗೌಡ ಜಯಂತಿ ಬಗ್ಗೆ ಸಾಕಷ್ಟು ವಿಷಯ ನಮ್ಮ ಯಾರು ಯುವ ಕಡೆಯಿಂದ ಹೇಳಿಸಿದ್ದಾರೆ. ನಾವು ಅದ್ರ ಬಗ್ಗೆ ಈಗ ಜಾಸ್ತಿ ಏನು ಹೇಳಕ್ ಹೋಗೋದಿಲ್ಲ. ಇವತ್ತು ಬೆಂಗಳೂರು ಅಂತ ನೆನ್ಸ್ಕೊಂಡ್ರೆ ಬೆಂಗಳೂರು ಸಿಟಿಗೆ ಹೋಗಿ ಯಾವ ಸಿಟಿಗೆ ಬೆಂಗಳೂರು ನೋಡೋದಿಲ್ಲ ಜನ ನಮ್ಮದು ಇಲ್ಲ. ಬೆಂಗಳೂರು ಹೋದ್ರೆ ಕೆಂಪೇಗೌಡರ ಬಗ್ಗೆ ಯಾವಾಗ ಮಾತಾಡಲೇಬೇಕು. ಯಾವ ಭಾಗದಲ್ಲಿ ಹೋದ್ರು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಹಿಂದೆ 6 ವರ್ಷಗಳಿಂದಲೇ ಮುಂದೆ ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೀತದೆ, ಅದು ಮುಂದೆ ಏನು ಅಭಿವೃದ್ಧಿ ಆಗ್ತದೆ ಅನ್ನೋದ್ರ ಬಗ್ಗೆ ದೀರ್ಘಕಾಲದ ಒಂದು ಯೋಜನೆ ಇಟ್ಕೊಂಡು ಸಾಕಷ್ಟು ಕಾರ್ಯಕ್ರಮ ರೂಪಿಸಿದ್ದಾರೆ. ಇವತ್ತು ಅದು ಪ್ರತ್ಯೇಕವಾಗಿ ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ಏನಂತ ಕೆಂಪೇಗೌಡರಂತ ಮಹಾನುಭಾವರು ಇನ್ನು ಬೇಕಾದಷ್ಟು ಜನ ಹುಟ್ಟಿದ್ರು. ಇದನ್ನ ಏನು ಕೆಂಪೇಗೌಡರ ಕಾರ್ಯಕ್ರಮದ ಬಗ್ಗೆ ನಮ್ಮಲ್ಲಿ ಹಿಂದೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬಂದು 2-3 ಕಾರ್ಯಕ್ರಮ ನಮಗೂ ಸ್ವಲ್ಪ ಬೇಸರ ಇತ್ತು. ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಇದೇ ರೀತಿ ಈಗ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ನಾವು ಒಂದು ವಿಜೃಂಭಣೆ, ಒಂದು ಪ್ರೊಸೆಷನ್ ಮೆರವಣಿಗೆಯನ್ನು ಇಟ್ಕೊಂಡು ವಿಜೃಂಭಣೆ ಕಾರ್ಯಕ್ರಮ ಮಾಡಬೇಕು ಅಂತ ತಮ್ಮನ್ನೆಲ್ಲ ಮನವಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ನಾನಾದ್ರೂ ಸಹ ಇವತ್ತು ಕೆಂಪೇಗೌಡರು ಇಲ್ಲ ಅಂತಿದ್ರೆ ನಾವು ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಬೆಂಗಳೂರನ್ನ ಕಟ್ಟದ್ದು, ಬೆಂಗಳೂರಿಗೆ ಅಡಿಪಾಯವನ್ನು ಹಾಕೊಟ್ಟದ್ದು, ಇವತ್ತು ಅವರ ಬಗ್ಗೆ ಇತಿಹಾಸವನ್ನ ತೆಗೆದುಕೊಳ್ಳುವ ಕೆಲಸವನ್ನ ನಮ್ಮ ಸಂಘದ ವತಿಯಿಂದ ಒಬ್ಬ ಪುಣ್ಯವಂತರನ್ನ ಕರೆಸಿ ಅವರ ಆಚಾರ ವಿಚಾರಗಳನ್ನ ನಮಗೆಲ್ಲ ತಿಳಿಸಿದ್ದಾರೆ. ಕೆಂಪೇಗೌಡರ ಒಂದು ಇತಿಹಾಸ ಇರ್ತಕ್ಕಂಥದ್ದು.
ಇವತ್ತು ಬೆಂಗಳೂರು ಅಂತಂದ್ರೆ ಇಡೀ ದೇಶಗಳೆಲ್ಲ ನಮ್ಮನ್ನ ನೋಡ್ತಕ್ಕಂಥದ್ದು ಒಂದು ಅಭಿವೃದ್ಧಿಯ ಒಂದು ನಗರ ಅಂದ್ರೆ ಅದು ಬೆಂಗಳೂರು. ಕೆಂಪೇಗೌಡರು ಮಾಡಿರ್ತಕ್ಕಂಥ ಸಾಧನೆಗಳು ಅವ್ರು ಹೇಳಿದಾಗೆ ಸಾವಿರಾರು ಕೆರೆ ಕೊಡೆಗಳನ್ನ ಕಟ್ಟಿಸ್ತಕ್ಕಂಥದ್ದು. ಇವತ್ತು ಅದೆಲ್ಲ ಬೆಂಗಳೂರಲ್ಲಿ ನಶಿಸಿ ಹೋಗ್ಬಿಟ್ಟಿದೆ, ಯಾವ್ದು ಇಲ್ಲ ಇವಾಗ. ಅದೆಲ್ಲ ಕೆರೆಗಳನ್ನ ಮುಚ್ಚಿ ಇವಾಗ ಅಪಾರ್ಟ್ಮೆಂಟ್ಗಳು ಬಂದ್ಬಿಟ್ಟಿದೆ, ಮನೆಗಳು ಕಟ್ಟಿದ್ದಾರೆ, ಒಳ್ಳೆಯವರು ಅದನ್ನ ಉಪಯೋಗ ಮಾಡಿಕೊಂಡಿದ್ದಾರೆ. ಆದ್ರೆ ಅವತ್ತು ಕಟ್ಟಿರ್ತಕ್ಕಂಥದ್ದು ಎಷ್ಟು ಲೆಕ್ಕ ಉಳ್ಕೊಂಡಿದೆ. ಅವ್ರು ಏನ್ ಮಾಡಿದ್ರು, ಏನ್ ಕೆಲಸಗಳು ಮಾಡಿದ್ರು, ಯಾರಿಗೋಸ್ಕರ ಮಾಡಿದ್ರು. ನಾನು ಹಿಂದೆ ಮತ್ತೊಮ್ಮೆ ನೆಕ್ಸ್ಟ್ ಅವಕಾಶ ಸಿಕ್ಕಿದ್ರೆ ಮುಂದಿನ ಬಾರಿ ನಮ್ಮ ಬೆಂಗಳೂರು ಬಂದಿದ್ದಾರೆ ಈ ಕೆಂಪೇಗೌಡರ ಬಗ್ಗೆ ಬಹಳ ಆಳವಾಗಿ ತಿಳಿದಿರೋದು. ಇವೆಲ್ಲ ನೋಡಿದ್ರೆ ಎಲ್ಲ ಹೆಸರಲ್ಲಿ ಗೊತ್ತಾಗ್ಬಿಡ್ತಾರೆ. ಜೇರಳ್ಳಿ ಕೃಷ್ಣಪ್ಪ ಅಂತ ಹೇಳಿ ಅವರು ಮೂಲತಃ ಜೇರಳ್ಳಿಯವರು, ಅಲ್ಲೇ ಬೆಂಗಳೂರಲ್ಲಿ ರಾಜ್ಯದ ಬಸವೇಶ್ವರ ಇತ್ತು. ಅವರು ನಮ್ಮ ಕೆಂಪೇಗೌಡರ ಬಗ್ಗೆ ಅದು ಕುಡಿದಿದ್ದಾರೆ ಅವರು. ಯಾಕೆಂದ್ರೆ ಅವಾಗ ಅವರು ಹೊರಗಡೆ ಇದ್ದ ಸಮಯದಲ್ಲಿ ಫುಲ್ ಇತಿಹಾಸವನ್ನ ನಾವು ಸುಮಾರು ಬಾರಿ ಅವರ ಭಾಷಣ ಕೇಳಿದ್ರೆ, ಕೆಂಪೇಗೌಡರ ಬಗ್ಗೆ ಕೇಳಬೇಕು ಅಂದ್ರೆ ನಮ್ಮ ಭಾಷಣಕಾರರು ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರದಿಂದ ವಾಯ್ಸ್ ತುಂಬಾ ಚೆನ್ನಾಗಿ ಜೋರಿದೆ. ನೀವೆಲ್ಲರೂ ಹತ್ತಿರವಾಗಿ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮುಂದಿನ ಬಾರಿ ನಾವು ಕರ್ಕೊಂಡ್ಬಂದು ನಿಮಗೆ ಪರಿಚಯ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಮಾತುಗಳು ಹೇಳಿ ಈ ಕೆಂಪೇಗೌಡರ ಜಯಂತಿಗೆ ನನ್ನ ಕರೆಸಿ ಮಾತಾಡ ತುಂಬಾ ಯಶಸ್ವಿ ಮಾಡ್ಬೇಕು. ಹಿಂದೆ ನಮ್ಮ ಯಜಮಾನ್ರು ಹೇಳಿದ್ರು, ನರಸಿಂಹಣ್ಣ ಬೆಂಗಳೂರು ಆವರಣೆ ಒಬ್ಬ ನೋಡ್ಕೊಂಡು ಮಾಡಿದ್ರೆ ಜವಾಬ್ದಾರಿಯಿಂದ ಈಗ ಕೆಲಸ ಮಾಡಲಿ ಅಂತ 2-3 ಸತಿ ಒತ್ತಿ ಹೇಳಿದ್ರು. ಇಲ್ಲ ಈ ಸತಿ ಮಾಡೋಣ, ಎಲ್ಲಾರು ನೀವೆಲ್ಲ ಸಹಾಯ ಮಾಡಿ, ನೀವೆಲ್ಲ ಮಾರ್ಗದರ್ಶಿ ಕೊಡಿ, ನಾವು ಮಾಡ್ತೀವಿ ಅಂತ ಹೇಳಿ ಚಾಮರಾಜನಗರದಲ್ಲಿ ಮಾತಾಡಿದ್ರು. ಎಲ್ಲಾರು ಒಂದು ಮಾರ್ಗದರ್ಶನ ಕೊಟ್ಟರು. ಆ ಕೊಟ್ಟಿದ ನಂತರ ಪೂರ್ವಭಾವಿ ಸಭೆಯಲ್ಲೂ ತೀರ್ಮಾನ ಆಯ್ತು, ಕಾರ್ಯಕ್ರಮ ಚೆನ್ನಾಗಿ ಮಾಡೋಣ ಅಂತ. ಕಾರ್ಯಕ್ರಮ ಚೆನ್ನಾಗಿದೆ, ನೀವೆಲ್ಲಾರು ಬಂದಿದ್ದು ಎಲ್ಲಾರು ತುಂಬಾ ಖುಷಿ ಆಯ್ತು. ಮುಂದಿನ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಕಾಮರಾಜಣ್ಣ ಕೂಡ ಹೇಳಿದ್ರು. ಈ ಕಾರ್ಯಕ್ರಮ ಇದು ಮುಂದಿನ ನಮ್ಮ ಒಕ್ಕಲಿಗರ ಸಮುದಾಯ ಭವನ ಕಟ್ಟಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಇಡೀ ಸರ್ಕಾರ ನಮ್ಮ ಸಮುದಾಯದ ಹಿರಿಯರು, ಮುಖಂಡರು ಮತ್ತೆ ನಮ್ಮ ಸಮುದಾಯದಲ್ಲಿ ಸುಮಾರು ಜನ ಉದ್ಯಮಿಗಳಿದ್ದಾರೆ. ಅವರೆಲ್ಲ ಕೈ ತೋರಿಸಿದ್ರೆ ದೊಡ್ಡ ವಿಚಾರನೇ ಅಲ್ಲ. ನಮ್ಮ ಸಮುದಾಯ ಭವನ ಕಟ್ಟಕ್ಕೆ ನಾನು ನನ್ನ ಶ್ರಮ ದುಡ್ಡು 50 ಲಕ್ಷ ರೂಪಾಯಿ ದೇಣಿಗೆ ಹೇಳ್ತೀನಿ. ನಾನು 50 ಲಕ್ಷ ರೂಪಾಯಿ ನಮ್ಮ ಸಮುದಾಯ ಕಟ್ಟಣ. ಮುಂದಿನ 1 ವರ್ಷದಲ್ಲೋ 2 ವರ್ಷದಲ್ಲೋ ನಮ್ಮ ಸಮುದಾಯ ಭವನದಲ್ಲೇ ಕಾರ್ಯಕ್ರಮ ಮಾಡೋಣ. ತುಂಬಾ ಆಸೆ ಇದೆ ನನಗೆ. ಖಂಡಿತವಾಗ್ಲೂ ಕಟ್ಟಣ. ಎಲ್ಲಾ ಸಣ್ಣ ಸಮುದಾಯಗಳನ್ನು ಕಟ್ಟಿದ್ದಾರೆ, ಅವ್ರ ಜೊತೆ ನಾವು ಸೇರಿಸಿ ಕಟ್ಟಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಆಸೆ ನನಗೆ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿರೋದ್ರಿಂದ ನಮಗೆ ತುಂಬಾ ಖುಷಿಯಾಗಿದೆ. ಈ ಕಾರ್ಯಕ್ರಮ ಇನ್ನೂ 4-5 ಜನ ಮಾತಾಡಿದ್ದಾರೆ. ಈ 2 ಮಾತಾಡೋದು ಅಲ್ಲಿ ಬೆಂಗಳೂರನ್ನು ಆಯ್ಕೆ ಮಾಡಿದ ಕಾರಣ ಇಷ್ಟೇ. ಅವರೊಂದು ದಿವಸ ಬೇಟೆಗೆ ತನ್ನ ಸ್ನೇಹಿತರ ಜೊತೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಇವತ್ತೇನು ಕೇಸ್ ಇದು ಕ್ರೀಡಾಂಗಣ ಇದೆ, ಕಟ್ಟಿರುವ ಕ್ರೀಡಾಂಗಣ ಹೋದಂತ ಸಂದರ್ಭದಲ್ಲಿ ಒಂದು ಮೊಲ ನಾಯಿಯನ್ನು ಓಡಿಸ್ಕೊಂಡು ನಾಯಿ ಮೊಲನ ಓಡಿಸ್ಕೊಳ್ಳಬೇಕು. ಆದ್ರೆ ಮೊಲನ ನಾಯಿನ ಓಡಿಸ್ಕೊಂಡು ಹೋಗ್ತಿದೆ. ಆಗ ಕೆಂಪೇಗೌಡರು ಮಾಡ್ತಾರೆ, ಮೊಲಕ್ಕೆ ಇಷ್ಟೊಂದು ಶಕ್ತಿ ಇರಬೇಕಾದ್ರೆ ಇಲ್ಲಿ ಬದುಕಿ ಬಾಳ್ತಕ್ಕಂಥ ಜನರಿಗೆ ಎಷ್ಟು ಶಕ್ತಿ ಇರಬೇಕು ಅಂತ ಹೇಳಿ ಇಲ್ಲ ನಾನು ಬೆಂಗಳೂರನ್ನ ನಮ್ಮ ನಗರವನ್ನ ಕಟ್ಟಬೇಕು ಅಂತ ಆ ಒಂದು ಯುದ್ಧ ಭೂಮಿಯಾಗಿರ್ತಕ್ಕಂಥ ಪ್ರಸಿದ್ಧವಾದಂತ ಆ ಶಕ್ತಿ ತುಂಬಿರ್ತಕ್ಕಂಥ ಭೂಮಿಯಲ್ಲಿ ಇವತ್ತು ಬೆಂಗಳೂರು ನಗರವನ್ನ ಕಟ್ತಾರೆ ಕೆಂಪೇಗೌಡರು. ಬಹುಶಃ ಕೆಂಪೇಗೌಡರಿಗೆ ಇವತ್ತೇನು ನಾವು ನೀವೆಲ್ಲ ಒಂದು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ, ಒಂದು ಉತ್ತಮವಾದ ಸಮಾಜ ಇರಬೇಕಾದ್ರೆ ಎಲ್ಲ ಜಾತಿ ಜನಾಂಗಗಳು ಇದ್ದಾಗ ಮಾತ್ರ ಸಾಧ್ಯ. ಬರೋ ಬೆಂಗಳೂರು ಅಲ್ಲಿಂದ ಮಾತ್ರ ಬೆಂಗಳೂರು ಬೆಳೆಯಲಿಕ್ಕೆ ಸಾಧ್ಯ ಎಂದು ಮನಗಂಡಂತ ಕೆಂಪೇಗೌಡರು ಅವತ್ತೇನೆ ಬಳೆ ಬೇಟೆ ಕಟ್ತಾರೆ, ಕುಂಚಿನ ಬೇಟೆ ಕಟ್ತಾರೆ, ತಿರುಳು ಬೇಟೆ ಕಟ್ತಾರೆ. ಆ ರೀತಿ ಎಲ್ಲ ವೃತ್ತಿ ಕಸಬುಗಳನ್ನು ಮಾಡತಕ್ಕಂಥ ಎಲ್ಲ ವೃತ್ತಿ ಕಸಬು ಮಾಡತಕ್ಕಂಥವರಿಗೆ ಪ್ರತಿಯೊಂದು ಬೇಟೆಯನ್ನು ಕಟ್ಟಿ ಈ ಎಲ್ಲ ಸಮಾಜದವರು ಇದ್ದಾಗ ಮಾತ್ರ ಒಂದು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿ ಇವತ್ತು ಈ ರಾಜ್ಯದಲ್ಲಿ ಬಹುಶಃ ದೂರದೃಷ್ಟಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆ ರಿಫ್ಲೆಕ್ಷನ್ಸ್ ಅನ್ನು ನಾನು ಹೇಳ್ತಾ ಇದ್ದೀನಿ. ಕಾನ್ಸ್ಟಿಟ್ಯೂಷನ್ಸ್ ಬಹುಶಃ ನಾವು ಕೃಷ್ಣದೇವರಾಯನ ಆಡಳಿತದಿಂದ ಕೆಂಪೇಗೌಡರ ಆಡಳಿತ ಪ್ರಭಾವಿತ ಆಯಿತು. ಮತ್ತೆ ಕೆಂಪೇಗೌಡರ ಆಡಳಿತದಿಂದ ಒಡೆಯರು ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತ ಪ್ರಭಾವಿತ ಆಯಿತು.
ಆ ಒಡೆಯರ ಆಡಳಿತದಿಂದ ನಾವೇನು ದಿವಾನರು ಅಂತ ಕರೀತೇವೆ, ದಿವಾನರ ಆಡಳಿತ ಪ್ರಭಾವಿತರಾಯಿತು ಅಂತ ನಮ್ಮ ಇತಿಹಾಸದಲ್ಲಿ ನಾವು ಅದನ್ನ ಗುರುತಿಸಬಹುದು. ಈ ಮೂಲಕ ಪ್ರಗತಿಪರವಾದಂತಹ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡು ಅನ್ನುವಂಥದ್ದನ್ನು ನಾನು ಹೇಳ್ತಾ, ಬಹುಶಃ ನಾನು ಅಂತಿಮವಾಗಿ ನಾನು ಎಲ್ಲರಿಗೂ ಕೂಡ ಮನವಿ ಮಾಡಿಕೊಳ್ತಕ್ಕಂಥದ್ದಿದೆ. ಒಂದು ಅನುಭವಗಳ ಮಾತೇ ಹೇಳ್ತಾರೆ, ನಾಳೆ ಎಂಬುದು ಕೇವಲ ನೆಪಗಳ ಸೃಷ್ಟಿ, ಇಂದು ಎಂಬುದು ಸಾಧಕರ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಅಂತಂದ್ರೆ ನಾವು ಇಂತಹ ಒಂದು ಮಹನೀಯರ ತತ್ವಗಳನ್ನ, ಆದರ್ಶಗಳನ್ನ ನಾವು ನಮ್ಮ ಒಂದು ವೈಯಕ್ತಿಕವಾಗಿ ಮತ್ತು ವೃತ್ತಿ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ, ಸಾಮುದಾಯಿಕ ಜೀವನದಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ತಕ್ಕಂತಹ, ತಿಳ್ಕೊಳ್ತಕ್ಕಂತಹ, ಉಳಿಸ್ತಕ್ಕಂತಹ, ಬೆಳೆಸ್ತಕ್ಕಂತಹ ಇಂತಹ ಒಂದು ನಾವು ಕೆಲಸವನ್ನ ಮಾಡೋಣ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ, ವಿವೇಕಾನಂದ ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಆಲೋಚನೆಗಳೇ ನಮ್ಮ ಜೀವನವನ್ನು ರೂಪಿಸುತ್ತವೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ನಾವು ಯಾವ ರೀತಿಯಾಗಿ ನಾವು ಆಲೋಚನೆಗಳನ್ನ ಮಾಡ್ತೇವೆ, ಯೋಚನೆ ಬೇಡ, ಯೋಚನೆ ಥಿಂಕಿಂಗ್ ಈಸ್ ಪ್ರೊಡಕ್ಟಿವ್, ವರಿ ಈಸ್ ನಾಟ್. ಆದ್ರಿಂದ ಆಲೋಚನೆ ಅನ್ನುವಂಥದ್ದು ಒಂದು ಧನಾತ್ಮಕವಾದಂತಹ ಶಬ್ದ ಅನ್ನುವಂಥದ್ದನ್ನ ಹೇಳ್ತಾ, ನಮ್ಮ ಆಲೋಚನೆಗಳು ಉತ್ತಮವಾಗಿರಲಿ, ಈ ಒಂದು ದಿನದಿಂದ, ಈ ಒಂದು ಆಚರಣೆಯಿಂದ ಒಂದು ಧನಾತ್ಮಕ ಚಿಂತನೆಗಳು ನಮ್ಮಲ್ಲಿ ಬರಲಿ ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ಈ ಒಂದು ಸಂದರ್ಭದಲ್ಲಿ ಕೊನೆಯದಾಗಿ ಕೆಂಪೇಗೌಡರ ಆಡಳಿತದ ಒಂದು 3 ಧ್ಯೇಯ ವಾಕ್ಯಗಳನ್ನ ನಾವು ಹೇಳ್ತೇವೆ. ಪ್ರತಿಯೊಂದು ನಮ್ಮ ಇಲಾಖೆಯಲ್ಲಿ ನಾವು ಒಂದಷ್ಟು ಸ್ಲೋಗನ್ಗಳನ್ನ ಹೇಳ್ತೇವೆ. ಕೆಂಪೇಗೌಡರ ಆಡಳಿತದ ಘೋಷವಾಕ್ಯಗಳು ಏನು ಅಂತಂದ್ರೆ, ಅವರು ಇದನ್ನ ಒಂದು ಬಹುಮುಖ್ಯವಾದಂತಹ ಒಂದು ಘೋಷವಾಕ್ಯಗಳಾಗಿ ಹೇಳಿದ್ರು. ಏನು? ನ್ಯಾಯ ತಪ್ಪಿದರೆ ಜೀವ ಕೊಡುವೆ. ಆ ಘೋಷವಾಕ್ಯಗಳಿಂದಲೇ ಅದರ ಆಡಳಿತ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬಹುದು. ಒಂದು, ನ್ಯಾಯ ತಪ್ಪಿದರೆ ಜೀವ ಕೊಡುವೆ. ನೀರು, ಕೃಷಿ, ನಿಸರ್ಗ. ನೀರು, ಕೃಷಿ, ನಿಸರ್ಗ ಎರಡನೇ ಘೋಷವಾಕ್ಯ. ಮೂರನೇದು, ಕೆರೆ ಕಟ್ಟುವಾಗ ಮರ ಕಡಿಯಬೇಡಿ. ಕೆರೆ ಕಟ್ಟುವಾಗ ಮರ ಕಡಿಯಬೇಡಿ. ನಾಲ್ಕನೇದು, ಭೂಮಿ ಇಲ್ಲದವರಿಗೆ ಭೂಮಿ. ಏನೂ ಮುಖ್ಯವಲ್ಲ, ಎದ್ದ ನಂತರವೂ ಮನುಷ್ಯರಾಗಿ ಉಳಿಯುವುದು ಮುಖ್ಯ. ಅನ್ನಕ್ಕಿಂತ ಅಕ್ಷರ ಮುಖ್ಯ. ಇವು ಕೆಂಪೇಗೌಡರ ಆಡಳಿತದ ಕೆಲವೊಂದು ಘೋಷವಾಕ್ಯಗಳು. ಎಲ್ಲ ಘೋಷವಾಕ್ಯಗಳನ್ನು ನೋಡಿದ್ರೆ ಅವರ ಆಡಳಿತದ ರೀತಿ ಹೇಗಿತ್ತು ಅನ್ನುವಂಥದ್ದನ್ನು ನಾವು ತಿಳಿಬಹುದು ಅನ್ನುವಂಥದ್ದನ್ನು ಹೇಳ್ತಾ, ಈ ದಿನ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತಹ ಆಡಳಿತಕ್ಕೂ ಮತ್ತು ವೇದಿಕೆ ಶುಭ ಮುಹೂರ್ತದಲ್ಲಿ ಇದನ್ನಾಗಬೇಕು. ಇದು ಮುಂದೆ ಒಂದು ದೊಡ್ಡದಾಗಿ ಬೆಳೆಯಬೇಕು ಅನ್ನುವಂತಹ ಒಂದು ಮಹಾರಾಜರಿಂದ ಅದನ್ನ ಹಾಕಿದರೆ ಸುಮಾರು 600 ವರ್ಷಗಳ 600 ವರ್ಷಗಳ ಒಂದು ಇತಿಹಾಸವನ್ನ ನಾವು ನೋಡುವಂಥದ್ದಾದ್ರೆ, ಇವತ್ತಿಗೂ ಕೂಡ ಅದು ಒಂದು ವಿಶ್ವವಿಖ್ಯಾತಿಯಾದಂತಹ ನಗರ ಆಗಿದೆ ಅನ್ನುವಂಥದ್ದನ್ನು ನಾವು ಪೇಟೆಗಳನ್ನ ಇವರು ನಿರ್ಮಾಣ ಮಾಡ್ತಾರೆ. ಬಹುಶಃ ಈ ಎಲ್ಲ ಕೆಂಪೇಗೌಡರ ಈ ಒಂದು ಭವಿಷ್ಯತ್ತು ಮತ್ತೆ ಅವರ ಒಂದು ಮುಂದೋಟ, ಅವರ ಒಂದು ಚಿಂತನೆ ಅನ್ನುವಂಥ ಪರಿಸ್ಥಿತಿ ಬಗ್ಗೆ ಬರುತ್ತೆ. 856ರ ಒಂದು ಶಾಸನದ ಪ್ರಕಾರ 1862ರಲ್ಲಿ ಬೆಂಗಳೂರಿನ ಪುರಸಭೆ ಬಗ್ಗೆ ಬರುತ್ತೆ. ಹಲವಾರು ಪೇಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಈ ಪೇಟೆ ಸುಮಾರು 64 ಪೇಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಈ ಪೇಟೆಗಳನ್ನ ನಿರ್ಮಾಣ ಮಾಡಿದ ಉದ್ದೇಶ ಪ್ರತಿಯೊಂದು ವೃತ್ತಿ ಕುಶಲಕರ್ಮಿಗಳಿಗೂ ಕೂಡ ಒಂದೊಂದು ಪೇಟೆಯನ್ನು ನಿರ್ಮಾಣ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಕ್ಕಿಪೇಟೆ, ರಾಗಿಪೇಟೆ, ಬಳೆಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ ಇವೆಲ್ಲವೂ ಕೂಡ ವ್ಯಾಪಾರ ಚಟುವಟಿಕೆಗಳಿಗೆ ಒಂದು ಉತ್ತೇಜನವನ್ನು ಕೊಟ್ಟಂತಹ ಒಂದು. ಇನ್ನೊಂದು ಬಹುಮುಖ್ಯವಾದಂತಹ ಕೊಡುಗೆ ಅಂತ ಹೇಳಿದ್ರೆ, ಕೆರೆಗಳು ಮತ್ತು ಕೊಳಗಳನ್ನು ನಿರ್ಮಾಣ ಮಾಡಿರುವಂತಹದ್ದು ಸುಮಾರು 7ರ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಸುಮಾರು 1,000 ಕೆರೆಗಳನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದನ್ನ ಧರ್ಮಾಪುರಿ ಕೆರೆ, ಶುದ್ಧೀಕಟ್ಟೆ ಕೆರೆ ಇವನ್ನೆಲ್ಲವನ್ನೂ ಕೂಡ ಅವರು ನಿರ್ಮಾಣ ಮಾಡಿದ್ರು. ಕಾರಂಜಿ ಕೆರೆ, ಕೆಂಪಾಪುರಿ ಕೆರೆ, ಚನ್ನಕಾನ ಕೆರೆ, ಹಲಸೂರು ಕೆರೆ, ಕಾರಂಜಿ ಕೆರೆ ಈ ಎಲ್ಲ ಕೆರೆಗಳನ್ನು ನಿರ್ಮಾಣ ಮಾಡಿದ್ರು. ಧರ್ಮಾಪುರಿ ಕೆರೆಯೇ ಇವತ್ತಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣವಾಗಿ ಮಾರ್ಪಾಡಾಗಿದೆ ಅನ್ನುವ. ಮತ್ತೆ ಕೃಷಿ ಮತ್ತು ವಾಣಿಜ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಪೇಟೆಗಳನ್ನ ನಿರ್ಮಾಣ ಮಾಡಿದ್ರು. ಮತ್ತೆ ನಗರದ ಗಡಿಗಳನ್ನ ಗುರುತಿಸೋದಕ್ಕೆ ಮುಖ್ಯವಾಗಿ 4 ಗೋಪುರಗಳನ್ನ ನಿರ್ಮಾಣ ಮಾಡ್ತಾರೆ. ಪೂರ್ವದಲ್ಲಿ ಹಲಸೂರಿನಲ್ಲಿ, ಪಶ್ಚಿಮದಲ್ಲಿ ಸೊಂಡೆಕೊಪ್ಪದಲ್ಲಿ, ಉತ್ತರದಲ್ಲಿ ಯಲಹಂಕದ ಭಾಗದಲ್ಲಿ ಮತ್ತು ದಕ್ಷಿಣದಲ್ಲಿ ಆನೇಕಲ್ ಭಾಗದಲ್ಲಿ ಈ 4 ಗೋಪುರಗಳನ್ನ, ಕಾವಲು ಗೋಪುರಗಳನ್ನ ನಿರ್ಮಾಣ ಮಾಡಿ ಒಂದು ಗಡಿಯನ್ನ, ಬೌಂಡ್ರೀಸ್ ಅನ್ನ ಗುರುತಿಸ್ತಕ್ಕಂಥದ್ದು. ಇದರ ಜೊತೆಗೆ ಆ ಒಂದು ಅವರ ಪ್ರಾಂತ್ಯಕ್ಕೆ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಕೂಡ ಈ ತರ ಒಂದು ವಿವಿಧ ಉದ್ದೇಶಗಳನ್ನು ಇಟ್ಕೊಂಡು ಕಾವಲು ಗೋಪುರಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಸೊ ಇದು ಒಂದು ಇವತ್ತಿಗೂ ಕೂಡ ನಾವು ಅದರ ಒಂದು ಅಸ್ತಿತ್ವವನ್ನು ಕಾಣಬಹುದು. ಇದು ಒಂದು ಹೆಮ್ಮೆಯ ಒಂದು ಸಂಕೇತ.
ಇದರ ಜೊತೆಗೆ ಸಾಮಾಜಿಕ ಕೂಡ ಇವರು ಹೆಚ್ಚು ಒತ್ತಡ ಕೊಟ್ಟರು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಗವಿ ಗಂಗಾಧರೇಶ್ವರ ದೇವಸ್ಥಾನ, ಬಸವನಗುಡಿಯ ಬಸವಣ್ಣ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ, ಇವರು ಈಶ್ವರನ ಭಕ್ತರಾಗಿದ್ರು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತೆ ನ್ಯಾಯ ಮತ್ತು ಶಾಂತಿ ಅಪರಾಧಗಳನ್ನು ನಿಯಂತ್ರಣವನ್ನ ಮಾಡತಕ್ಕಂಥದ್ದಕ್ಕೆ ಆದ್ಯತೆ ಕೊಟ್ಟಿದ್ರು. ಇವರಿಗೆ ಕೃಷ್ಣದೇವ ವಿಜಯದೇವರ ಅಚ್ಯುತರಾಯರಿಂದ ಧರ್ಮವೀರು ಅನ್ನುವಂತಹ ಒಂದು ಬಿರುದನ್ನು ಕೂಡ ಇವರಿಗೆ ಕೊಟ್ಟಿದ್ರು. ಈ ಒಂದು ನ್ಯಾಯ ಮತ್ತು ಶಾಂತಿಗೆ ಅವರು ಹೆಸರಾಗಿದ್ದರಿಂದ ಜೊತೆಗೆ ಮಾನವೀಯತೆ, ಅಪರಾಧಿಗಳಿಗೆ ಬೇರೆ ಬೇರೆ ಕೆಲಸಗಳನ್ನು